ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ದೆ, ನಾನು ನನ್ನದು ಅಂದರೆ ಏನು ಅಂತ. ಆ ವಿಚಾರವನ್ನು ಮಾತಾಡೋದಕ್ಕಿಂತ ಮೊದಲು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಅದೇನಪ್ಪ ಅಂದರೆ, ದಯವಿಟ್ಟು ನನ್ನ ವಿಡಿಯೋವನ್ನು ನೋಡಿದ ನಂತರ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತವಾಗ್ಲೂ ನನಗೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಮಾಡ್ತೀರಲ್ಲ? ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತಿನ ವಿಚಾರಕ್ಕೆ ಬರೋಣ. ನಾನು ನನ್ನದು. ಮೊದಲು ನಾನು ಅನ್ನೋದಕ್ಕೆ ಬರೋಣ. ನಾನು ಅಂದರೆ ಏನು? ನಾನು ಅನ್ನೋದು ಒಬ್ಬ ವ್ಯಕ್ತಿ, ಅವನ ವ್ಯಕ್ತಿತ್ವ, ಅಥವಾ ಅವನು ಗಳಿಸಿರುವಂಥ ಹಣ, ಆಸ್ತಿ, ಹೆಸರು ಏನೇ ಇರಬಹುದು. ಅದ್ಯಾವುದೂ ಅಲ್ಲ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಅದನ್ನು ಮೀರಿದಂಥ ಇನ್ನೊಂದು ವಿಚಾರ ಇದೆ. ಅದೇನಪ್ಪ ಅಂದರೆ, ನಾನು ಅನ್ನೋದು ಒಂದು ಶಕ್ತಿ ಮಾತ್ರ. ಇಟ್ಸ್ ಜಸ್ಟ್ ಅನ್ ಎನರ್ಜಿ. ಎಲ್ಲಿವರೆಗೂ ಆ ಶಕ್ತಿ ನಮ್ಮಲ್ಲಿರುತ್ತೋ ಅಲ್ಲಿವರೆಗೂ ವ್ಯಕ್ತಿಯಾಗಿರ್ತಾನೆ. ಅವನಲ್ಲಿ ವ್ಯಕ್ತಿತ್ವ ಇರುತ್ತೆ. ಅವನು ಗಳಿಸಿದಂಥ ಅಷ್ಟು ಅವನ ಜೊತೆ ಇರುತ್ತೆ. ಒಂದು ಸಾರಿ ಆ ವ್ಯಕ್ತಿಯಲ್ಲಿನ ಆ ಶಕ್ತಿ ಹೊರಟೋಯ್ತು ಅಂದರೆ ಆ ವ್ಯಕ್ತಿ ದೇಹ ಮಾತ್ರ ಆಗ್ತಾನೆ. ಹಾಗಾಗಿ ನಾನು ಅನ್ನೋದು ಒಂದು ಶಕ್ತಿ ಮಾತ್ರ. ಇನ್ನು ನನ್ನದು ಅಂದರೆ ಏನು? ನನ್ನದು ಅನ್ನೋದು ನಾನು ಮಾಡಿರುವಂಥ ಆಸ್ತಿ, ಅಂತಸ್ತು, ಹಣ, ಅಥವಾ ನಾನು ಗಳಿಸಿರುವಂಥ ಸ್ನೇಹಿತರು ಇರ್ಬೋದು, ಅಥವಾ ನನ್ನೂರು ಇರ್ಬೋದು. ಇದೆಲ್ಲ ನಂದಪ್ಪ, ನಾನಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ಆದರೆ ಅದನ್ನು ಮೀರಿದಂಥ ಇನ್ನೊಂದು ವಿಚಾರ ಇದೆ. ಅದೇನಪ್ಪ ಅಂದರೆ, ನನ್ನದು ಅಂದರೆ ಈ ಕ್ಷಣ ಮಾತ್ರ. ಈ ಕ್ಷಣದಲ್ಲಿ ನನಗೆ ಅದೆಲ್ಲ ನನ್ನ ಜೊತೆ ಇದೆ. ಹಾಗಾಗಿ ಇದೆಲ್ಲ ನನ್ನದು ಅಂತ ನಾನು ಹೇಳ್ಕೊಳ್ತೀನಿ. ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿನ್ನೆ ಏನಾಗಿತ್ತು ಅಂತ ಕೂಡ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಹೀಗಿದ್ದ ಮೇಲೆ ಈ ಕ್ಷಣ ಮಾತ್ರ ನನ್ನದು. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಕ್ಷಣವನ್ನು ನಾವು ಪೂರ್ತಿಯಾಗಿ ಅನುಭವಿಸೋಣ. ಆಗ ನಮಗೆ ನನ್ನದು ಅನ್ನೋದ್ರ ಅರ್ಥ ತುಂಬ ಚೆನ್ನಾಗಿ ತಿಳಿತಾ ಹೋಗುತ್ತೆ. ಧನ್ಯವಾದಗಳು. ಬನ್ನಿ ಸಂಸ್ಕಾರವಂತರಾಗೋಣ.